Honorable Minister of Primary and Secondary Education, Shriyuta Madhu Bangarappa sir ಅವರು. Hello, good evening everyone. I'd like to extend a warm welcome. ಶಿಕ್ಷಣ ಸಚಿವರೇ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. For business and personal promotions, please contact 9686376663. ಮಕ್ಕಳಿಗೆ ಪೋಷಕರಿಗೆ ಇರುವಂತಹ ಪ್ರಶ್ನೆ, ಅಪ್ಪ ಅಮ್ಮ ಇಂಜಿನಿಯರಿಂಗ್ ಓದು ಅಂತಿರ್ತಾರೆ, ಅಲ್ಲಿ ಯಾರೋ ರಿಲೇಟಿವ್ ಬಂದ್ಬಿಟ್ಟು ಇಲ್ಲ ಅಕೌಂಟೆನ್ಸಿ ಮಾಡಲಿ ಒಳ್ಳೆ ದುಡ್ಡು ಬರುತ್ತೆ ಅಂತಾರೆ, ಮತ್ತಿನ್ಯಾರೋ ಒಬ್ರು ಬಂದ್ಬಿಟ್ಟು ಇಲ್ಲ ಹೆಲ್ತ್ ರಿಲೇಟೆಡ್ ಇದೊಂದು ಹೊಸ ಕೋರ್ಸ್ ಬಂದಿದೆ ಅದನ್ನು ಮಾಡಲಿ ಅಂತ ಹೇಳ್ತಾರೆ. ಈ ಎಲ್ಲ ಕನ್ಫ್ಯೂಷನ್ಗಳ ನಡುವೆ ಈ ಗೊಂದಲವನ್ನ ಇರೇಸ್ ಮಾಡುವಂತಹ ಒಂದು ಕಾರ್ಯಕ್ರಮ ಎಡ್ಯುವರ್ಸ್. ದಟ್ ಇಸ್ ವೈ ಇಟ್ ಇಸ್ ಪವರ್ಫುಲ್. ಆ್ಯಂಡ್ ಶಿಕ್ಷಣ ಅನ್ನುವಂಥದ್ದೇ ಒಂದು ಪವರ್. ಈ ಇಷ್ಟು ಪವರ್ ತುಂಬಿರುವಂತಹ ವಿಷಯ ಹಾಗೂ ಕಾರ್ಯಕ್ರಮ ಆಗಿರುವಾಗ ಇಂಥ ಎಡ್ಯುವರ್ಸ್ನ 16ನೇ ಆವೃತ್ತಿಯನ್ನು ಅದರ ಪ್ರೋಮೋವನ್ನು ಬಿಡುಗಡೆ ಮಾಡೋದಕ್ಕೆ ಮತ್ತಿನ್ನು ಯಾರು ತಾನೇ ಬರೋದಕ್ಕೆ ಸಾಧ್ಯ? ಸ್ವತಃ ಶಿಕ್ಷಣದ ರಾಯಭಾರಿಯಾಗಿ ಕರ್ನಾಟಕದಲ್ಲಿ ನಿಂತಿರುವ ಆ ಪವರ್ಫುಲ್ ಪರ್ಸನಾಲಿಟಿ, ಅವರ ಕೆಲಸದ ಮೂಲಕ ಮಾತಿನ ಮೂಲಕ ಪ್ರತಿಯೊಂದು ಕಾಯಕದಲ್ಲೂ ಅವರು ನಂಬಿಕೆ ಇಟ್ಟು ಮಾಡೋ ರೀತಿಯಲ್ಲಿ ನಮ್ಮ ಶಿಕ್ಷಣ ಸಚಿವರೇ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಹೆಮ್ಮೆಯಿಂದ ಬಹಳಷ್ಟು ಗ್ರ್ಯಾಟಿಟ್ಯೂಡ್ನಿಂದ ತಮ್ಮನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸ್ವಾಗತಿಸಿ Honorable Minister of Primary and Secondary Education, ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು. ಸರ್, ಮೊದಲನೇದಾಗಿ ತುಂಬ ಧನ್ಯವಾದಗಳು. ಅಸೆಂಬ್ಲಿಯ ನಡುವೆ ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಪ್ರೀತಿಯಿಂದ ಶುಭ ಹಾರೈಸಿ ಲಾಂಚ್ ಮಾಡಿಕೊಡಬೇಕು ನಮ್ಮ ಪ್ರೋಮೋವನ್ನು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಗುಡ್ ಈವ್ನಿಂಗ್. ಭಾಳ ಸಂತೋಷ ಆಗ್ತದೆ ಇವತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ, ಮತ್ತು ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ ಇದ್ದಾರೆ, ಡೆಕ್ಕನ್ ಹೆರಾಲ್ಡು ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ AD6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು ಇದೆಲ್ಲರೂ ಕೂಡ, ಯಾಕೆಂದರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರಿಗೂ ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸಲ್ಲಿ ನಡೆಯುತ್ತೆ. ಮತ್ತು ಹುಬ್ಳಿಯಲ್ಲಿ ಇಟ್ಸ್ ಗೋನ್ ಟು ಹ್ಯಾಪನ್ ಆನ್ 11th and 12th. ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ. ಅದು ಇವತ್ತು ಎಡ್ಯುವರ್ಸ್ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ, ಇವತ್ತು ಎಕ್ಸಾಮ್ ಮುಗಿಸಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಿಂದ ಅವರಿಗೆ ಭವಿಷ್ಯದಲ್ಲಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಆಗಲಿ. ಅದು ಹುಬ್ಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ನಿಮಗೆ ನೆಟ್ವರ್ಕ್ ಇದೆ,
ಒಂದು ಚಿಕ್ಕ ಚಿಕ್ಕ ಮಟ್ಟದಲ್ಲೂ ಕೂಡ ಬೇರೆ ಬೇರೆಯವರು ಎಲ್ಲರೂ ಸೇರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಮಾಡಿದರೆ ಉಪಯೋಗ ಆಗ್ಬೋದೇನೋ ನನಗೆ ಗೊತ್ತಿಲ್ಲ. ದಿಸ್ ನೀಡ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಿಮ್ಮಂಥ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಿದ್ರೂ ಕೂಡ ನಿಮಗೂ ಅನುಕೂಲ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಸರಿ ಬರ್ತದೆ, ಮಕ್ಕಳಿಗೆ ಒಳ್ಳೆ ದಿಕ್ಕನ್ನು ತೋರಿಸ್ತಕ್ಕಂಥ ಶುದ್ಧವಾಗಿ ಅವರೆಲ್ಲ ಕನ್ಫ್ಯೂಷನ್ ಇರ್ತಾರೆ, ಅವರಿಗೆ ದಿಕ್ಕನ್ನು ಭಾಳ ಕ್ಲಾರಿಟಿಯಾಗಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತದನ್ನ ಇವತ್ತು ನಾನು ಡೆಕ್ಕನ್ ಪ್ರಜಾವಾಣಿಯರ ವ್ಯವಸ್ಥಾಪಕರು ಮತ್ತು ಎಲ್ಲ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ಯಾರ್ಯಾರು ತಾವೆಲ್ಲರೂ ಕೂಡ ಇದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಆ್ಯಡ್ 6 ಅವರು ಇರ್ಬೋದು ಮತ್ತೆಲ್ಲ ಸ್ಪಾನ್ಸರ್ಸ್ ಅವರು ಕೂಡ ಇಂಪಾರ್ಟೆಂಟ್. ಇದೊಂಥರ ಗಿವ್ ಆ್ಯಂಡ್ ಟೇಕ್, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ, ಭಾಳ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಮಾಕ್ ಎಕ್ಸಾಮ್ಸ್ಗಳನ್ನ ಮಾಡ್ತಾ ಅದರ ಬಗ್ಗೆ ಮಾರ್ಗದರ್ಶನ ಕೂಡ ಈ ಎಡ್ಯುವರ್ಸ್ ಶೈಕ್ಷಣಿಕ ಎಕ್ಸ್ಪೋದಲ್ಲಿ ನಡೆಯುತ್ತೆ. ಸೊ ಆ ಟೆನ್ಷನ್ ಕೂಡ ಎಡ್ಯುವರ್ಸ್ ದೂರ ಮಾಡ್ತಾ ಇದೆ. ಇನ್ನು ಈಗ ಎಕ್ಸಿಕ್ಯೂಟಿವ್ ಎಡಿಟರ್ ಡೆಕ್ಕನ್ ಹೆರಾಲ್ಡ್ ಶ್ರೀ KV ಸುಬ್ರಹ್ಮಣ್ಯ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. As a newspaper, we have a responsibility to society. So, as the executive editor of Deccan Herald, I would like to share a few thoughts with you on what we do as a newspaper. At Deccan Herald, we believe journalism carries a responsibility that goes beyond reporting events. As a newspaper closely connected to society, we see ourselves not as providers of news, just providers of news, but as enablers of progress, especially the young minds. In a world filled with complex academic and career choices, shape the future of society through its students. This is what Deccan Herald stands for. We believe in investing in future. We invest in our students. Thank you for being here. ಇನ್ನು ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಕ್ಸಿಕ್ಯೂಟಿವ್ ಎಡಿಟರ್ ಪ್ರಜಾವಾಣಿ ಶ್ರೀ ರವೀಂದ್ರ ಭಟ್ ಅವರನ್ನ. ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡ್ನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು, ಬಿಟ್ಟರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ ನನಗೆ ಗೊತ್ತಿದ್ದಂಗೆ. ನೀವು ಪ್ರಶ್ನೆ ಕೇಳ್ಬೋದು, ಈಗ ದನಕ್ಕೆ ಎಷ್ಟು ಕಾಲು ಅಂತ ಪ್ರಶ್ನೆ ಇರುತ್ತೆ. 4 ಉತ್ತರಗಳನ್ನು ಕೊಟ್ಟಿರ್ತಾರೆ, 1, 2, 3, 4. 4 ಮಾರ್ಕ್ಸಿನ ಪ್ರಶ್ನೆ ಅದು. ಅಂದರೆ 1 ಕಾಲಿಗೆ 1 ಮಾರ್ಕ್. 3 ಅಂತ ಬರೆದ್ರೆ ಅದು ತಪ್ಪು ಉತ್ತರ ಅಲ್ವಾ? 3 ಅಂತ ಬರೆದ್ರೆ ತಪ್ಪು, 0 ಕೊಡಬೇಕು. 0 ಕೊಟ್ಟರೆ ಇನ್ನೊಬ್ಬ ಬೈತಾನಂತೆ, 0 ಕೊಡಬಾರದು. ಅವನು 3 ಅಂತ ಬರೆದ್ರೆ 3 ಅಂಕನೇ ಕೊಡಬೇಕು, ಯಾಕಂದರೆ 3 ಅನ್ನೋದು ಸರಿ, 3 ಅದು ಮಾಡಿದಾನಲ್ಲ ಅವನು. ಹಾಗೆ 3 ಅಂತ ಕೊಟ್ಟು ಈಗ ಎಲ್ಲ 95 ಅಂಕ 100 ಅಂಕದವರೆಗೆ ಬರ್ತದೆ ಅಂತ ಅವರು ತಮಾಷೆ ಮಾಡ್ತಾರೆ. ನಾನು ಈ ಉದಾಹರಣೆಯನ್ನು ಯಾಕೆ ಕೊಡ್ತೀನಿ ಅಂದರೆ, 4 ಕಾಲು ಅನ್ನೋದು ಗೊತ್ತಾಗೋದಕ್ಕೆ ಎಜುವರ್ಸಿಗೆ ಬರಬೇಕು ಮಕ್ಕಳು ಮತ್ತು ಪೋಷಕರು. ನಮಸ್ಕಾರ. ಎಜುಕೇಶನ್ ಗಟ್ಟಿಗೊಳ್ಳಬೇಕು, ನಮ್ಮ ರಾಜ್ಯದ ಮಕ್ಕಳು ಗಟ್ಟಿಯಾಗಬೇಕು, ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಕಾಳಜಿ, ಇಂಥ ಒಬ್ಬ ನಾಯಕ ನಮ್ಮ ಜೊತೆಗಿರೋದಕ್ಕೆ, ನಮ್ಮ ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಆಗಿರೋದಕ್ಕೆ ಕನ್ನಡಿಗರ ಪರವಾಗಿ ಒಂದು ಪ್ರೀತಿಯ ಧನ್ಯವಾದಗಳು. ನೀವು ಅನ್ಕೊಂಡಿರೋದೆಲ್ಲವೂ ನಮ್ಮ ರಾಜ್ಯದ ಮಕ್ಕಳಿಗೆ ಸಿಗ್ಲಿ ಅಂತ ಆಶಿಸ್ತಾ, ಪ್ರಾರ್ಥನೆ ಮಾಡ್ತಾ, ಇದು ದಯಮಾಡಿ ನಮ್ಮ ಪ್ರೀತಿಯ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಶ್ರೀಯುತ ಕಿರಣ್ ಸುಂದರ್ ರಾಜನ್ ಅವರು, COO, The Printers, Mysore Limited.